ಎರಡನೇ ತಾರೀಕು ಹೋರಾಟದ ಸರ್ ರೂಪುರೇಷದ ಮೀಟಿಂಗ್ ಸಚಿವರುಗಳೆಲ್ಲ ಕರೆದಿದ್ವಿ. 17ನೇ ತಾರೀಕು ಇಲ್ಲ, ಎಲ್ಲಾ ಸಚಿವರಿಲ್ಲ. 17ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಎಲ್ಲಾ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಸೊ ಅದರ ವಿರುದ್ಧ ಬೆಲೆ ಏರಿಕೆಯನ್ನ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಬಿಜೆಪಿಯವರು ಹೇಳ್ತಾ ಇದ್ದೀವಿ, ನೀವು ಬೋರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಬೋರ್ಡ್ ಅನ್ನ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನ ಆಕ್ರೋಶ ಅಂತೇಳಿ ನೀವು ಬೋರ್ಡ್ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ನಾನು ಅಶೋಕ್ಗೆ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಇರೋ ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಾನೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. ಆ ಜನರಿಗೆ ಏನು ಸಹಾಯ ಆಗ್ತಿತ್ತು, ಈಗ ನೀವೆಲ್ಲ ಬಸ್ಸಲ್ಲಿ ಬಂದಿದ್ರಿ, ನಿಮ್ಮ ಮನೆ ಕರೆಂಟ್ ಬಿಲ್ಲು ಇವೆಲ್ಲ ಕೂಡ ಸಹಾಯ ಮಾಡಬೇಕು, ಹೆಣ್ಮಕ್ಳಿಗೆ ದುಡ್ಡು ಇವೆಲ್ಲ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಕೊಟ್ಟಿದ್ದೇವೆ. ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದನೇ ನಾವು ಈ 5 ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿರೋದ್ರಿಂದ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಆಗಲಿಕ್ಕೆ ಯಾರು ಕಾರಣ ಅನ್ನೋದನ್ನ ಮನವರಿಕೆ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲ ಮೀಟಿಂಗ್ ಮಾಡಿದ್ದೇನೆ. ಮಿನಿಸ್ಟ್ರಿಗಳಿಗೆ ನಾವು ಪ್ರತಿ ಜಿಲ್ಲೆಲೂ ಹಮ್ಮಿಕೊಳ್ತೀವಿ. ನೆಕ್ಸ್ಟ್ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ಅಲ್ಲಿ 17ನೇ ತಾರೀಕು ಇಟ್ಕೊಂಡಿದ್ದೀವಿ. 10 ಗಂಟೆ 10:15 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಸೊ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಸುತ್ತಮುತ್ತಲು ಜಿಲ್ಲೆಯವರಿಗೆ ಕಾರ್ಯಕರ್ತರಿಗೆ ಹೇಳಿದ್ದೇವೆ. ಚಲೋ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಹೆಸರಿಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಭಾಗವಹಿಸಿದ್ರು ಸರ್ ಇವತ್ತಿನ ಪ್ರತಿಭಟನೆಯಲ್ಲಿ. ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅವ್ರನ್ನ ಬೇಡ ಅಂತ ಹೇಳಕ್ಕಾಗ್ತದ? ಯಾಕೆ ಅವ್ರಿಗೂ ಹೇಳ್ತಾ ಇದ್ದೀನಿ, ನಾನು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಪ್ರತಿಭಟನೆ ಮಾಡಬೇಕು. ಯಾಕೆಂದ್ರೆ ಯಾಕೆ ಬೆಲೆ ಏರಿಕೆ ಯಾರಿಂದ ಆಯ್ತು? ಈಗ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನಮ್ಗೆ ಹೇಳ್ತಾರಲ್ಲ, ಅವತ್ತು ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಲಿಲ್ವಾ? ಅದನ್ನ ಅವ್ರು ಹೇಳ್ಕೋಬೇಕು. ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಬೋರ್ಡ್ ಹಾಕೋಬಿಟ್ರೆ ಒಳ್ಳೇದು. ಕರಗದ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ, ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಬೆಂಗಳೂರು ನಗರದಲ್ಲೂ ಇಟ್ಟಿದ್ದೀವಿ, ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ಮನ್ನ? ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಜಾತಿ ಗಣತಿ ವರದಿ ಇದೆ ಸರ್, ಮುಂದಿನ ವಾರ ಕ್ಯಾಬಿನೆಟ್ ಕರೀತಾ ಇದೆ. ತಮ್ಮ ನಿಲುವು ಏನು ಸರ್? ಅಂದ್ರೆ ಹಿಂದೆ ಒಕ್ಕಲಿಗರ ಸಂಘ ನಿರ್ಣಯ ತಗೊಂಡ ಸಂದರ್ಭದಲ್ಲಿ ತಾವು ಸಹಿ ಹಾಕಿದ್ದ ನಿರ್ಣಯಕ್ಕೆ, ವಿರೋಧಿಸಿದಂತ ನಿರ್ಣಯಕ್ಕೆ, ಈಗ ತಮ್ಮ ನಿಲುವು ಏನು? ನೋಡಪ್ಪ, ನಮ್ಮ ಪಕ್ಷ ಇದು ಸೆನ್ಸಸ್ ಅಲ್ಲ. ಏನ್ ಹೇಳಿ? ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಶಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು ನನ್ನ ನಿಲುವು. ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಡು, ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನ ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ, ನನಗೆ ಕಾಪಿನ ಕಳಿಸ್ಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.